അങ്ങേരോട് പോയി പറഞ്ഞേക്ക്. ಹಾಯ್ ಹೆಲೋ ಎವ್ರಿ ವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ವಿಲಾಯತ್ ಬುಧ ಮೂವಿ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಬಜೆಟ್ ಏನು, ಸ್ಟೋರಿ ಏನು, ಕಲೆಕ್ಷನ್ ಏನು ಮತ್ತು ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲೇ ತಿಳಿಸ್ಕೊಡೋಣ ಅಂತ ಇದ್ದೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ಮಲಯಾಳಂ ಆಗಿದೆ. ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯಲ್ಲಿ ಡೈರೆಕ್ಟರ್ ಬೈ ಜಯನ್ ನಂಬಾರಿ. ಹಾಗೆಯೇ ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ, ಮೊದಲು ಪೃಥ್ವಿರಾಜ್ ಶಿವಕುಮಾರನ್, ತೇಜ್ವೇಶನ್, ಪ್ರಿಯಾಂಕಾ ಕೃಷ್ಣ, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ರೈಟರ್ ಬೈ ರಾಜೇಶ್ ಹಾಗೂ IMDb ಪ್ರೊಡಕ್ಷನ್. ಹಾಗೆಯೇ ಈ ಮೂವಿಗೆ ಹೆಚ್ಚಿನ ರಿವ್ಯೂಸ್ ಕೂಡ ಕೊಟ್ಟಿದ್ದಾರೆ. IMDb ಅವರು ಕೂಡ ಈ ಮೂವಿಗೆ ಒಂದು ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ಅಂತಲೇ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಹೆಚ್ಚಿನ ರಿವ್ಯೂಸ್ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಗೆ ಯಾವುದೇ ರೀತಿಯಾದಂಥ ಒಂದು ಥ್ರಿಲ್ಲರ್ ಮೂವಿ ಅಂತಲೂ ಕೂಡ ಹೇಳಬಹುದು. ಒಂದು ಜಾಗದ ವಿಚಾರದಲ್ಲಿ ಯಾವ ರೀತಿ ತೊಂದರೆಗಳು ಉಂಟಾಗ್ತವೆ ಮತ್ತು ಒಂದು ದ್ವೇಷದ ವಿರುದ್ಧವಾಗಿ ಯಾವ ರೀತಿ ಹೋಗ್ತಾರೆ ಅನ್ನೋದನ್ನೇ ಈ ಮೂವಿಯನ್ನೇ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಮತ್ತು ಮಲಯಾಳಂನಲ್ಲಿ ಸಾಂಗ್ ಕೂಡ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳಬಹುದು. ಹಾಗೆಯೇ ಹೆಚ್ಚಿನ ರಿವ್ಯೂಸ್ ಕೂಡ ಕೊಟ್ಟಿದ್ದಾರೆ ಈ ಮೂವಿಗೆ. ಮತ್ತು ಮಲಯಾಳಂನಲ್ಲಿ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾವಾಗಿದೆ ಅಂತಲೇ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಪೃಥ್ವಿರಾಜ್ ಶಿವಕುಮಾರನ್ ಅವರು ಹೀರೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತಲೇ ಹೇಳಬಹುದು. ಹಾಗೆಯೇ ಈ ಮೂವಿಯ ಒಂದನೇ ಸ್ಟೋರಿ ಹೇಳೋದರೆ, ಪೃಥ್ವಿರಾಜ್ ಶಿವಕುಮಾರನ್ ಅವರು ಕೃಷ್ಣನ್ ಅನ್ನೋ ವ್ಯಕ್ತಿ ಕ್ಯಾರೆಕ್ಟರ್ನ ಪ್ಲೇ ಮಾಡಿರ್ತಾರೆ. ಕೃಷ್ಣನ್ ಅನ್ನೋ ವ್ಯಕ್ತಿ ಏನು ಮಾಡ್ತಾರೆ ಅಂದರೆ, ಅವ್ರಿಗೆ ತಂದೆ ತಾಯಿ ಇರ್ತಾರೆ. ಕೃಷ್ಣನ್ ಅನ್ನೋ ವ್ಯಕ್ತಿ ಅವರು ತುಂಬ ಒಂದು ಇನ್ನೋಸೆಂಟ್ ಅಂತಲೇ ಹೇಳಬಹುದು. ಯಾಕೆಂದರೆ ಅವ್ರಿಗೆ ಅವ್ರ ಕೆಲಸ ಆಯಿತು ಅಂದ್ಕೊಂಡೆ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಅವರ ವಿರುದ್ಧವಾಗಿ ಸುಮಾರು ಜನ ನಿಂತ್ಕೋತಾ ಇರ್ತಾರೆ. ಯಾಕೆಂದರೆ ಅವರಿಗೆ ಬೇಕಾದಂಥ ಒಂದು ಜಾಗಗಳನ್ನು ಕೊಂಡ್ಕೊಳ್ಳೋಕ್ಕೆ ಮತ್ತು ಅವರ ಒಂದು ಜಾಗವನ್ನು ಬೇರೆ ಒಂದು ಬಿಸ್ನೆಸ್ ಮ್ಯಾನ್ಗಳಿಗೆ ಕೊಡಿಸೋಕ್ಕೆ. ಯಾಕೆಂದರೆ ಆ ಜಾಗದ ರೇಟು ತುಂಬ ಬೆಲೆಗೆ ಏರಿರುತ್ತೆ ಮತ್ತು ಆ ರೈತರು ಕೂಡ ಆ ಜಾಗವನ್ನು ಕೊಡೋದಿಲ್ಲ. ಯಾಕೆಂದರೆ ಅವ್ರಿಗೆ ಒಂದು ವ್ಯವಸಾಯ ಮಾಡೋಕ್ಕೆ ಒಳ್ಳೆಯ ಭೂಮಿ ಅಂತಲೇ ಹೇಳಬಹುದು. ಆದ್ದರಿಂದ ಕೃಷ್ಣನ್ ಅವರ ಜಮೀನನ್ನು ಕೂಡ ಖರೀದಿ ಮಾಡೋಕ್ಕೆ ತುಂಬ ಪ್ರಯತ್ನವನ್ನು ಪಡ್ತಿರ್ತಾರೆ. ಆದರೆ ಕೃಷ್ಣನ್ ಕೊಡ್ತಾ ಇರೋದಿಲ್ಲ. ಆದ್ದರಿಂದ ಅವರಿಗೆ ಬೇಕಾದಂಥ ತೊಂದರೆಗಳು ಉಂಟಾಗೋಕ್ಕೆ ಪ್ರಾರಂಭವಾಗ್ತವೆ. ಮತ್ತು ಅವರ ತಂದೆ ತಾಯಿಗೆ ತುಂಬ ಹಿಂಸೆಯನ್ನು ಕೊಡೋದು ಮತ್ತು ಅವರ ಹತ್ರ ಬಂದು ಜಗಳವನ್ನು ಮಾಡೋದು, ಈ ರೀತಿಯೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೋತಾರೆ. ಮತ್ತು ಅವರು ಕೂಡ ನೋಡಿ ರೋಸೋಗಿ ಅವರು ಕೂಡ ಅವರ ವಿರುದ್ಧವಾಗಿ ತಿರುಗಿ ಬಿಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಅವರು ಏನೇನೆಲ್ಲ ಆಗುತ್ತೆ ಘಟನೆಗಳು ಅನ್ನೋದನ್ನು ಈ ಮೂವಿಯಲ್ಲೇ ನೋಡಬೇಕು. ಹಾಗೆಯೇ ಸ್ಟೋರಿನೂ ಕೂಡ ಎಂಡ್ ಆಗುತ್ತೆ. ಸ್ಟೋರಿ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.